ಯಾವುದೇ ಒಂದು ಜಿಲ್ಲೆಯನ್ನು ಅಥವಾ ಯಾವುದೇ ಒಂದು ನಗರವನ್ನು ತುಮಕೂರು ಸಿಟಿಯನ್ನು ಬೆಂಗಳೂರು ನಾರ್ತ್ ಅಂತ ಡಿಕ್ಲೇರ್ ಮಾಡೋದ್ರಿಂದ ಘೋಷಣೆ ಮಾಡೋದ್ರಿಂದ ಅದರಿಂದ ಏನೂ ಡೆವಲಪ್ಮೆಂಟ್ ಆಗಲ್ಲ. ಓನ್ಲಿ ಹೆಸರು ಮಾತ್ರ ಇರುತ್ತೆ. ಹೆಸರು ಬಂದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಮೂರ್ಖರ ಲಕ್ಷಣ. ತುಮಕೂರಿಗೆ ಆದ ಒಂದು ಪರಂಪರೆ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ದೇವರಾಯನ ದುರ್ಗ ಇದೆ, ಈ ಕಡೆ ಶಿವಗಂಗೆ ಬೆಟ್ಟ ಇದೆ, ಈ ಕಡೆ ನರಸಿಂಹಸ್ವಾಮಿ CB ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಆಮೇಲೆ ಕಲ್ಪತುರ ನಾಡು, ಮತ್ತು ಇದಕ್ಕೆ ಆದ ಒಂದು ಇತಿಹಾಸ ಇದೆ, ಭವ್ಯವಾದ ಒಂದು ಪರಂಪರೆ ಇದೆ. ಇದನ್ನು ತಗೊಂಡೋಗಿ ನಾವು ತುಮಕೂರು ನಾರ್ತ್ ಅಂತ ಬೆಂಗಳೂರು ನಾರ್ತ್ ಅಂತ ಸೇರಿಸಿದ ತಕ್ಷಣ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲ್ಲ. ಇದು ಓನ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳದ್ದು ಮಾಡುವಂಥ ಕೆಲಸ ಇದು ನಾವು ರಾಮನಗರ ಜಿಲ್ಲೆ ಮಾಡಿದಾಗ ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದರು, ಶೋಭಾ ಕರಂದ್ಲಾಜೆಯವರು ಮಾಡಿದರು. ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಈ ಥರ ಘೋಷಣೆಗಳನ್ನು ಮಾಡ್ತಾರೆ ಅಂತೇಳಿ. ಇವತ್ತು ಸರ್ಕಾರದಲ್ಲಿ ₹1 ಹಣ ಇಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇವತ್ತು ತುಮಕೂರನ್ನು ಡೆವಲಪ್ ಮಾಡೋದಕ್ಕೆ 2,000 ಕೋಟಿ ಹಣ ಬೇಕು. ಇದಕ್ಕೆ ಇಲ್ಲಿ ಮೆಟ್ರೋ ಬರಬೇಕು ಅನ್ನೋದಿದೆ, ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಇದೆ, ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ಪರಮೇಶ್ವರರ ಒಂದು ಕಲ್ಪನೆ ಇದೆ. ಅದಕ್ಕೆ ಹಣ ಬೇಕು, ಸಾವಿರಾರು ಕೋಟಿ ಹಣ ಬೇಕು. ಸರ್ಕಾರದಲ್ಲಿ ₹1 ಹಣ ಇಲ್ಲ. ಇವತ್ತು ಮಣ್ಣು ಹಾಕಿಸೋದಕ್ಕೂ, ರಸ್ತೆ ಒಳಗಡೆ ಗುಂಡಿ ಬಿದ್ದಿರೋದು ಮಣ್ಣು ಹಾಕ್ಸೋದಕ್ಕೂ ಹಣ ಇಲ್ಲದಲೇ ದಿವಾಳಿ ಆಗಿದೆ ಈ ಸರ್ಕಾರ. ಅದಕ್ಕೆ ಈ ರೀತಿಯ ಸ್ಟಂಟ್ಗಳನ್ನು ಮಾಡ್ತಾರೆ. ಅಂದರೆ ಬೆಂಗಳೂರು ಅಂತ ಹೆಸರು ಕೊಟ್ಟುಬಿಟ್ಟು ಒಂದು ಮ್ಯಾಜಿಕ್ ಮಾಡೋ ಥರ ಮಿಸ್ಮರೈಸ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಒಂಥರ ಮ್ಯಾಜಿಕ್ ಮಾಡೋವಂಥದ್ದು. ಜನನ ಒಂದು ಮಿಸ್ಮರೈಸ್ ಮಾಡಿ ಭ್ರಮೆಲಿಡುವಂಥ ಕೆಲಸವನ್ನು ಮಾಡೋವಂಥದ್ದನ್ನು ಮಾಡಿದ್ದಾರೆ. ಯಾವ ಇಂಟೆನ್ಷನಲ್ಲಿ ಪರಮೇಶ್ ಸಾಹೇಬರು ಹೇಳಿದ್ರೆ ಅದು ಗೊತ್ತಿಲ್ಲ. ಆದರೆ ನಾವಂತೂ ಇದನ್ನು ಅತ್ಯಂತ ಕಟುವಾಗಿ ಇದನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತುಮಕೂರನ್ನು ಯಾವುದೇ ಬೆಂಗಳೂರನ್ನ ನಾರ್ತ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅಂತ. ಹಾಗಾದರೆ ಅಲ್ರಿ, ಕರ್ನಾಟಕನೇ ಬೆಂಗಳೂರು ಅಂತ ಘೋಷಣೆ ಮಾಡಿಬಿಡ್ಲಿ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ಹೆಸರೇ ಚೇಂಜ್ ಮಾಡಿಬಿಡ್ಲಿ, ಚೆನ್ನಾಗಿರುತ್ತಲ್ಲ. ಬೆಂಗಳೂರು ಅಂತ ಎಲ್ಲ ಬೆಂಗಳೂರೇ ಆಗೋಗುತ್ತಲ್ಲ. ಬೆಂಗಳೂರು ಇವತ್ತು 1 ಕೋಟಿ ಜನಸಂಖ್ಯೆ ಮೇಲಿದ್ದಾರೆ. 60 to 70% ರೆವಿನ್ಯೂ ಬರ್ತಿದೆ. ಕರ್ನಾಟಕದಲ್ಲಿ ಕೆಲಸ ನಡೀತಿರೋದು ಬೆಂಗಳೂರಿನ ರೆವಿನ್ಯೂ ಮೇಲೆ. 60% 70% ರೆವಿನ್ಯೂ ಮೇಲೆ ಇಡೀ ರಾಜ್ಯಕ್ಕೆ ಹಂಚಿಕೆ ಆಗುತ್ತೆ. ಅದರಿಂದ ಇಡೀ ಕರ್ನಾಟಕನೇ ಬೆಂಗಳೂರು ಅಂತ ಘೋಷಣೆ ಮಾಡಿಬಿಡ್ಲಿ ಕಾಂಗ್ರೆಸ್, ಸಿದ್ದರಾಮಯ್ಯನವರು ಮತ್ತು DCM ಅವರು, ಪರಮೇಶ್ ಸಾಹೇಬರು. ಅದರಿಂದ ಈ ಕಲ್ಪನೆ ಎಲ್ಲ ಸುಳ್ಳಿದೆ. ಅದಕ್ಕೆಪ್ಪ 100 ಕಿಲೋಮೀಟ್ರ್ ಅಮೆರಿಕಾದವ್ರು ಮಾಡೋರು, ನಾವು ಇಂಡಿಯಾ ಅಲ್ವಾ? 1000 ಕಿಲೋಮೀಟ್ರ್ ಇದನ್ನು ಮಾಡಿಬಿಡ್ಲಿ ಬಿಡಿ. ಬ್ಯಾಂಗ್ಳೂರು ಟು ಬೀದರು ಮತ್ತು ಬ್ಯಾಂಗ್ಳೂರು ಟು ಬೆಳಗಾವಿ ಮಾಡಲಿ, ಘೋಷಣೆ ಮಾಡಲಿ ಬಿಡಿ. ಏನಂತೆ, ಬೆಂಗಳೂರು ಅನ್ನೋ ಬ್ರ್ಯಾಂಡೆಡ್ ನೇಮ್ ಏನಿದೆ ಅದನ್ನು ಕರ್ನಾಟಕ ಅಂತ ಚೇಂಜ್ ಮಾಡಿ ಬೆಂಗಳೂರು ಅಂತ ಕರ್ನಾಟಕನ ಘೋಷಣೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಮಾಡ್ತೀನಿ ಪರಮೇಶ್ವರರಿಗೆ. ಇದೇನೋ ರಿಯಲ್ ಎಸ್ಟೇಟ್ ಇರುತ್ತೆ ಅಷ್ಟೇ, ಬೇರೆ ಇನ್ನೇನು ಇರಲ್ಲ. ಇದಷ್ಟೇ ಇದರಲ್ಲೇನೋ ಬೆಂಗಳೂರು ನಾರ್ತ್ ಅಂದ ತಕ್ಷಣ ಇಲ್ಲೇನು ಜನ ಬಂದು ಇನ್ವೆಸ್ಟ್ ಮಾಡೋದು, ಏನು ಮೂರ್ಖರಲ್ಲ. ಅವರು ಬಂದು ಇಲ್ಲಿ ನೋಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನು ಡೆವಲಪ್ಮೆಂಟ್ ಇದೆ. ಇವತ್ತು ನಾವು ಚೆನ್ನೈ ಬೆಂಗಳೂರು ಕಾರಿಡಾರ್ ಮಾಡಿದ್ದೇವೆ. ಸುಮಾರು ಒಂದು 10,000 ಎಕರೆನಲ್ಲಿ ಕೈಗಾರಿಕೋದ್ಯಮ ಅಂತ ಒಂದು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆಯಾ ನೋಡ್ತಾರೆ. ನೀರಿದೆಯಾ, ಕರೆಂಟ್ ಇದೆಯಾ, ಬೇರೆ ಬೇರೆ ಫ್ರೆಂಡ್ಲಿ ಇದೆಯಾ ಈ ಸರ್ಕಾರ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ. ಇವೆಲ್ಲ ಆಧಾರದ ಮೇಲೆ ಯಾವುದೇ ಒಂದು ಕೈಗಾರಿಕೆ ಬೆಳೆಯೋದು. ಇಲ್ಲಿರೋರಿಗೆ ನೀವು ಒಂದು ಭೂಮಿ ಕೊಡದಲ್ಲೇ ಇಂಡಸ್ಟ್ರಿಯಲ್ಲೆಲ್ಲ ಕಿತ್ಕೊಂಡು ಆಂಧ್ರ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ತೆಲಂಗಾಣ ಮತ್ತು ಆಂಧ್ರ, ತಮಿಳ್ನಾಡು ಕಡೆ ಹೋಗ್ತಾ ಇದ್ದಾರೆ. ಬರುವಂಥ ಇಂಡಸ್ಟ್ರಿಗಳು 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದವ್ರೆ ಅಂತೇಳಿ ಜಿಮ್ ಆದಾಗ ಹೇಳಿದ್ರು. ಇದುವರೆಗೂ 1 ಲಕ್ಷ ಕೋಟಿನೂ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಎಲ್ಲ ಅಧಿಕಾರಿಗಳು, ಎಲ್ಲ ಕೈಗಾರಿಕೋದ್ಯಮಿಗಳು ಇವತ್ತು ಉಗಿತಾ ಇದ್ದಾರೆ. ಇಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ, ಕೈಗಾರಿಕೆ ಫ್ರೆಂಡ್ಲಿ ಇಲ್ಲ ಇಲ್ಲಿ. ಅದರಿಂದ ನಾವು ಯಾರು ಇಂಡಸ್ಟ್ರಿ ಮಾಡಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ಇದೆ. ಕೈಗಾರಿಕೆ ಲ್ಯಾಂಡ್ ಕೊಡೋದ್ರಿಂದ ಹಿಡಿದು ಸಿಂಗಲ್ ವಿಂಡೋ ಬೇಸಿಸಲ್ಲಿ ನಮಗೆ ಇಂಡಸ್ಟ್ರಿಗಳಿಗೆ ಸೈಟ್ಗಳನ್ನು, ಜಾಗಗಳನ್ನು ಅಲಾಟ್ ಮಾಡಲ್ಲ ಅನ್ನೋದು ದೂರು ಸಾಕಷ್ಟು ಇವತ್ತು ಸರ್ಕಾರದ ಮೇಲಿದೆ. ಅವ್ರನ್ನೇ ಕೇಳಿ ಪರಮೇಶ್ ಸಾಹೇಬರು, ನನ್ನ ಕೇಳಿದ್ರೆ ನೀವು ಅವ್ರು ಮಾಡಬೇಕು ಅಂತಿರೋರು ಅವರು. ನಾವು ಇವತ್ತು ಆರೋಪ ಮಾಡಿದ್ದೇವೆ, ಯಾರ ಇಂಡಸ್ಟ್ರಿಯಲ್ ಅಲ್ಲ, ಇದು ಡೆವಲಪ್ಮೆಂಟ್ಗಲ್ಲ, ಇದು ರಿಯಲ್ ಎಸ್ಟೇಟ್ಗೆ ಅಂತ. ಇಲ್ಲ, ನೀವೇ ರಿಸರ್ಚ್ ಮಾಡಿರಿ. ಮೀಡಿಯಾದವರು ನಮ್ಮ ಸ್ನೇಹಿತರು ನೀವು ಇದೀರಲ್ಲ, ನೀವು ರಿಸರ್ಚ್ ಮಾಡಬೇಕಿದ್ದು. ಯಾಕೆ ಇದನ್ನು ಮಾಡ್ತಾರೆ, ಇದ್ರ ಹಿಂದೆ ಏನಿದೆ. ಅವ್ರು ಹೇಳಿದ್ದಾರೆ ಇಲ್ಲಿ ಕೈಗಾರಿಕೆಗೆ ಬೇರೆ ಬೇರೆ ದೇಶದವ್ರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ. ಬೆಂಗಳೂರು ಅಂತ ಅಂದ ತಕ್ಷಣ ಬ್ರ್ಯಾಂಡೆಡ್ ನೇಮಿಗೆ ಬರ್ತಾರೆ ಅಂತ. ಯಾವನೇ ಇನ್ವೆಸ್ಟ್ ಮಾಡಬೇಕಾದ್ರೆ ದೊಡ್ಡ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು, ಫಾರಿನ್ ಕಂಪನಿಗಳು 100 ಸಲ ಯೋಚನೆ ಮಾಡೋದು. ಎಷ್ಟು ದೂರ ಇದೆ, ಇಲ್ಲೇನು ವಾಟರ್ ಫೆಸಿಲಿಟೀಸ್ ಏನಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಷ್ಟು ದೂರ ಇದೆ, ಶಿಪ್ಮೆಂಟ್ ಎಲ್ಲಿದೆ,
ಪೋರ್ಟ್ ಎಷ್ಟು ದೂರ ಆಗುತ್ತೆ, ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ, ಎಲ್ಲವನ್ನ ನೋಡೇ ಜನ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಹೇಗಿದೆ, ಇವೆಲ್ಲ ಆಧಾರದ ಮೇಲೆ ಇಂಡಸ್ಟ್ರಿಗಳು ಗ್ರೋತ್ ಆಗೋದು. ತುಮಕೂರು ಜನನ ಯಾಮಾರ್ಸಂತ ಕೆಲಸ ಆಗ್ತಾಯಿದೆ ಸರ್. ಯಾಮಾರಿಸ್ತಾ ಇದ್ದಾರೋ, ಮಕ್ಕಳು ಟೋಪಿ ಹಾಕ್ತಿರೋ, ನಾನು ಪರಮೇಶ್ ಸಾಹೇಬ್ರು ನಮ್ಮ ಸ್ನೇಹಿತರು, ನಾವು ಅದನ್ನೆಲ್ಲ ಮಾತಾಡಲ್ಲ. ಬಟ್ ಅವ್ರನ್ನೇ ಕೇಳಿ, ಯಾಕೆ ನಿಮ್ಮ ಬೆಂಗಳೂರು ಅನ್ನೋ ನಾರ್ತ್ ಅನ್ನೋದು ಏನು ಡಿ ಕೆ ಶಿವಕುಮಾರ್ ಕಾಂಪಿಟೇಷನ್ನ, ಅವರು ರಾಮನಗರ ಜಿಲ್ಲೆನ ಬೆಂಗಳೂರು ಸೌತ್ ಅಂತ ಮಾಡಿದ್ರು. ನಾನು ಹಾಂ ಈಗ ಏರ್ಪೋರ್ಟ್ ಹಂಗೆ ಆಯ್ತು ಸರ್, ಒಂದು ಕಡೆ ರಾಮನಗರಕ್ಕೆ ಹೋಗಬೇಕು ಅಂತ, ಒಂದು ಕಡೆ ತುಮಕೂರಿಗೆ ಬರಬೇಕು ಅಂತ. ನೋಡ್ರಿ, ಏರ್ಪೋರ್ಟು ಕೇಳ್ರಿ, ಇವೆಲ್ಲ ಏರ್ಪೋರ್ಟ್ಗಳು, ಇವೆಲ್ಲ KSRTC ಬಸ್ ಸ್ಟ್ಯಾಂಡ್ಗಳು ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲ. ಬೇಕಾದ್ರೆ ಎಳೆದು ಬಿಡುವ ಜನ ಹೋಗೋ ಕಡೆ ಇದು ಏರ್ಪೋರ್ಟ್. ಇವೆಲ್ಲ ಜನ ಒಂದು ಏರ್ಪೋರ್ಟ್ನ ನಿರ್ಮಾಣ ಮಾಡಿದ್ರೆ ಮಿನಿಮಮ್ ಒಂದು 5,000, 10,000, 20,000 ಜನ ಟ್ರಾವೆಲ್ ಮಾಡಬೇಕು. ಅಂದರೆ ಬ್ಯಾಂಗ್ಳೂರ್ ಈಸ್ ದಿ ಪೊಟೆನ್ಷಿಯಲ್ ಏರಿಯಾ ಫಾರ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಒಂದು ಏರ್ಪೋರ್ಟಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಏರೋಪ್ಲೇನ್ಗಳು ಆಡ್ತಾ ಇವೆ, ಅದಕ್ಕೆ ಅಲ್ಲಿ ಲೋಡ್ ಜಾಸ್ತಿ ಆಗಿದೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಮಾಡಬೇಕು ಅಂತ. ಬ್ಯಾಂಗ್ಳೂರಲ್ಲಿರುವಂಥ ಜನ ನಿಯರ್ ಬೈ ಎಲ್ಲಿ ಹೋಗ್ತಾರೆ 1 ಅವರಲ್ಲಿ ಅವರು ಟ್ರಾವೆಲ್ ಮಾಡಿ ರೀಚ್ ಆಗಬೇಕು. ಬೆಂಗಳೂರಿಂದ ಹೊರಟ್ರೆ 1 ಗಂಟೆ ಒಳಗಡೆ ರೀಚ್ ಆಗಬೇಕು. ಬ್ಯಾಂಗ್ಳೂರ್ ಟು ತುಮಕೂರು 2 ಅವರ್ಸ್ ಜರ್ನಿ ಇದೆ. 2 ಅವರ್ಸ್ ಜರ್ನಿ ಇದ್ದರೆ ಯಾರು ಬರ್ತಾರೆ? ನಿಯರೆಸ್ಟ್ ಬೈ ಯಾವುದೋ ಹೊಸೂರಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ತಮಿಳ್ನಾಡಲ್ಲಿ ಬಾರ್ಡರ್ಲಿರುವಂಥ ಹೊಸೂರಿಗೆ ಹೋಗ್ತಾರೆ. 1 ಅವರ್ ಜರ್ನಿ ಅದು ಹೊಸೂರು, 40 ಕಿಲೋಮೀಟ್ರ್ ಇದೆ. ಅದಕ್ಕೆ ಫೀಸಿಬಿಲಿಟಿ ಬರಬೇಕದು. ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟರ್ ಬರಬೇಕಾದ್ರೆ ಏರ್ಪೋರ್ಟ್ಗಳನ್ನು ಅವನು ಫೀಸಿಬಿಲಿಟಿ ನೋಡ್ತಾನೆ, ಎಷ್ಟು ಜನ ಬಂದು ಹತ್ತುತ್ತಾರೆ, ಎಷ್ಟು ಜನ ಇಳಿತಾರೆ, ಇದ್ರ ಮೇಲೆ ಆಧಾರದ ಮೇಲೆ ಏರ್ಪೋರ್ಟ್ಗಳು ಮಾಡ್ತಾರೆ. ಯಾರೋ ಸುರೇಶ್ ಗೌಡರು ಹೇಳಿದ್ರೆ, ಪರಮೇಶ್ ಸಾಹೇಬ್ರು ಹೇಳಿದ್ರು, ಜಯಚಂದ್ರ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅಂತ ಮಾಡೋವಂಥದ್ದಲ್ಲ ಏರ್ಪೋರ್ಟ್ಗಳು. ಅದರಿಂದ ಇವೆಲ್ಲ ನಮ್ಮ ಚಿಂತನೆಗಳು ಮತ್ತು ಇಮ್ಯಾಜಿನೇಷನ್ ಮೀರಿ ಆಗುವಂಥ ಟೆಕ್ನಾಲಜಿ ರಿಪೋರ್ಟ್ಗಳು. ಅದು ಆಧಾರದ ಮೇಲೆ ಏರ್ಪೋರ್ಟ್ಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ನಿರ್ಮಾಣ ಆಗ್ತವೆ. ಯಾವುದೇ ಒಂದು ಜಿಲ್ಲೆಯನ್ನು ಅಥವಾ ಯಾವುದೇ ಒಂದು ನಗರವನ್ನು, ತುಮಕೂರು ಸಿಟಿಯನ್ನು ಬೆಂಗಳೂರು ನಾರ್ತ್ ಅಂತ ಡಿಕ್ಲೇರ್ ಮಾಡೋದ್ರಿಂದ, ಘೋಷಣೆ ಮಾಡೋದ್ರಿಂದ ಅದರಿಂದ ಏನೂ ಡೆವಲಪ್ಮೆಂಟ್ ಆಗಲ್ಲ. ಓನ್ಲಿ ಹೆಸರು ಮಾತ್ರ ಇರುತ್ತೆ. ಹೆಸರು ಬಂದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಮೂರ್ಖರ ಲಕ್ಷಣ. ತುಮಕೂರಿಗೆ ಆದ ಒಂದು ಪರಂಪರೆ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ದೇವರಾಯನ ದುರ್ಗ ಇದೆ, ಈ ಕಡೆ ಶಿವಗಂಗೆ ಬೆಟ್ಟ ಇದೆ, ಈ ಕಡೆ ನರಸಿಂಹಸ್ವಾಮಿ CB ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಆಮೇಲೆ ಕಲ್ಪತುರ ನಾಡು, ಮತ್ತು ಇದಕ್ಕೆ ಆದ ಒಂದು ಇತಿಹಾಸ ಇದೆ, ಭವ್ಯವಾದ ಒಂದು ಪರಂಪರೆ ಇದೆ. ಇದನ್ನು ತಗೊಂಡೋಗಿ ನಾವು ತುಮಕೂರು ನಾರ್ತ್ ಅಂತ, ಬೆಂಗಳೂರು ನಾರ್ತ್ ಅಂತ ಸೇರಿಸಿದ ತಕ್ಷಣ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲ್ಲ. ಇದು ಓನ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳದ್ದು ಮಾಡುವಂಥ ಕೆಲಸ ಇದು. ಇದು ನಾವು ರಾಮನಗರ ಜಿಲ್ಲೆ ಮಾಡಿದಾಗ ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದರು, ಶೋಭಾ ಕರಂದ್ಲಾಜೆಯವರು ಮಾಡಿದರು. ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಈ ಥರ ಘೋಷಣೆಗಳನ್ನು ಮಾಡ್ತಾರೆ ಅಂತೇಳಿ. ಇವತ್ತು ಸರ್ಕಾರದಲ್ಲಿ ₹1 ಹಣ ಇಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇವತ್ತು ತುಮಕೂರನ್ನು ಡೆವಲಪ್ ಮಾಡೋದಕ್ಕೆ 1-2 ಸಾವಿರ ಕೋಟಿ ಹಣ ಬೇಕು. ಇದಕ್ಕೆ ಇಲ್ಲಿ ಮೆಟ್ರೋ ಬರಬೇಕು ಅನ್ನೋದಿದೆ, ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಇದೆ, ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ಪರಮೇಶ್ವರರ ಒಂದು ಕಲ್ಪನೆ ಇದೆ. ಅದಕ್ಕೆ ಹಣ ಬೇಕು, ಸಾವಿರಾರು ಕೋಟಿ ಹಣ ಬೇಕು. ಸರ್ಕಾರದಲ್ಲಿ ₹1 ಹಣ ಇಲ್ಲ. ಇವತ್ತು ಮಣ್ಣು ಹಾಕಿಸೋದಕ್ಕೂ, ರಸ್ತೆ ಒಳಗಡೆ ಗುಂಡಿ ಬಿದ್ದಿರೋ ಮಣ್ಣು ಹಾಕ್ಸೋದಕ್ಕೂ ಹಣ ಇಲ್ಲದೆ ದಿವಾಳಿ ಆಗಿದೆ ಈ ಸರ್ಕಾರ. ಅದಕ್ಕೆ ಈ ರೀತಿಯ ಸ್ಟಂಟ್ಗಳನ್ನು ಮಾಡ್ತಾರೆ. ಅಂದರೆ ಬೆಂಗಳೂರು ಅಂತ ಹೆಸರು ಕೊಟ್ಟುಬಿಟ್ಟು ಒಂದು ಏನೋ ಒಂದು ಮ್ಯಾಜಿಕ್ ಮಾಡೋ ಥರ, ಮಿಸ್ಮರೈಸ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಒಂಥರ ಮ್ಯಾಜಿಕ್ ಮಾಡೋವಂಥದ್ದು. ಜನನ ಒಂದು ಮಿಸ್ಮರೈಸ್ ಮಾಡಿ ಭ್ರಮೇಲಿಡುವಂಥ ಕೆಲಸವನ್ನು ಮಾಡೋವಂಥದ್ದನ್ನು ಮಾಡಿದ್ದಾರೆ. ಯಾವ ಇಂಟೆನ್ಷನಲ್ಲಿ ಪರಮೇಶ್ ಸಾಹೇಬರು ಹೇಳಿದ್ರು ಅದು ಗೊತ್ತಿಲ್ಲ. ಆದರೆ ನಾವಂತೂ ಇದನ್ನು ಅತ್ಯಂತ ಕಟುವಾಗಿ ಇದನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತುಮಕೂರನ್ನು ಯಾವುದೇ ಬೆಂಗಳೂರನ್ನ ನಾರ್ತ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅಂತ. ಅಲ್ರಿ, ಕರ್ನಾಟಕನೇ ಬೆಂಗಳೂರು ಅಂತ ಘೋಷಣೆ ಮಾಡಿಬಿಡ್ಲಿ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ಹೆಸರೇ ಚೇಂಜ್ ಮಾಡಿಬಿಡ್ಲಿ, ಚೆನ್ನಾಗಿರುತ್ತಲ್ಲ. ಬೆಂಗಳೂರು ಅಂತ ಎಲ್ಲೋ ಬೆಂಗಳೂರೇ ಆಗೋಗುತ್ತಲ್ಲ. ಬೆಂಗಳೂರು ಇವತ್ತು 1 ಕೋಟಿ ಜನಸಂಖ್ಯೆ ಮೇಲಿದ್ದಾರೆ. 60 to 70% ರೆವಿನ್ಯೂ ಬರ್ತಿದೆ. ಕರ್ನಾಟಕದಲ್ಲಿ ಕೆಲಸ ನಡೀತಿರೋದು ಬೆಂಗಳೂರಿನ ರೆವಿನ್ಯೂ ಮೇಲೆ. 60% 70% ರೆವಿನ್ಯೂ ಮೇಲೆ ಇಡೀ ರಾಜ್ಯಕ್ಕೆ ಹಂಚಿಕೆ ಆಗುತ್ತೆ. ಅದರಿಂದ ಇಡೀ ಕರ್ನಾಟಕನೇ ಬೆಂಗಳೂರು ಅಂತ ಘೋಷಣೆ ಮಾಡಿಬಿಡ್ಲಿ ಕಾಂಗ್ರೆಸ್, ಸಿದ್ದರಾಮಯ್ಯನವರು ಮತ್ತು DCM ಅವರು, ಪರಮೇಶ್ ಸಾಹೇಬರು. ಅದರಿಂದ ಈ ಕಲ್ಪನೆ ಎಲ್ಲ ಸುಳ್ಳಿದೆ. ಅದಕ್ಕೆಪ್ಪ 100 ಕಿಲೋಮೀಟ್ರು ಅಮೆರಿಕಾದವ್ರು ಮಾಡೋರು, ನಾವು ಇಂಡಿಯಾ ಅಲ್ವಾ? 1000 ಕಿಲೋಮೀಟ್ರ್ ಇದನ್ನು ಮಾಡಿಬಿಡ್ಲಿ ಬಿಡಿ. ಬ್ಯಾಂಗ್ಳೂರ್ ಟು ಬೀದರು ಮತ್ತು ಬ್ಯಾಂಗ್ಳೂರ್ ಟು ಬೆಳಗಾವಿ ಮಾಡಲಿ, ಘೋಷಣೆ ಮಾಡಲಿ ಬಿಡಿ. ಏನಂತೆ ಬೆಂಗಳೂರು ಅನ್ನೋ ಬ್ರ್ಯಾಂಡೆಡ್ ನೇಮ್ ಏನಿದೆ ಅದನ್ನು ಕರ್ನಾಟಕ ಅಂತ ಚೇಂಜ್ ಮಾಡಿ ಬೆಂಗಳೂರು ಅಂತ ಕರ್ನಾಟಕನ ಘೋಷಣೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಮಾಡ್ತೀನಿ ಪರಮೇಶ್ವರ್ ಅವರಿಗೆ.
ಇದು ಏನೋ ರಿಯಲ್ ಎಸ್ಟೇಟ್ ಇರುತ್ತೆ ಅಷ್ಟೇ, ಬೇರೆ ಇನ್ನೇನು ಇರಲ್ಲ ಇದಷ್ಟೇ. ಇದರಲ್ಲೇನೋ ಬೆಂಗಳೂರು ನಾರ್ತ್ ಅಂದ ತಕ್ಷಣ ಇಲ್ಲೇನು ಜನ ಬಂದು ಇನ್ವೆಸ್ಟ್ ಮಾಡಲ್ಲ, ಏನು ಮೂರ್ಖರಲ್ಲ. ಅವರು ಬಂದು ಇಲ್ಲಿ ನೋಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನು ಡೆವಲಪ್ಮೆಂಟ್ ಇದೆ. ಇವತ್ತು ನಾವು ಚೆನ್ನೈ ಬೆಂಗಳೂರು ಕಾರಿಡಾರ್ ಮಾಡಿದ್ದೇವೆ. ಸುಮಾರು ಒಂದು 10,000 ಎಕರೆನಲ್ಲಿ ಕೈಗಾರಿಕೋದ್ಯಮ ಅಂತ ಒಂದು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆಯಾ ನೋಡ್ತಾರೆ, ನೀರು ಇದೆಯಾ, ಕರೆಂಟ್ ಇದೆಯಾ, ಬೇರೆ ಬೇರೆ ಫ್ರೆಂಡ್ಲಿ ಇದೆಯಾ ಈ ಸರ್ಕಾರ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ. ಇವೆಲ್ಲ ಆಧಾರದ ಮೇಲೆ ಯಾವುದೇ ಒಂದು ಕೈಗಾರಿಕೆ ಬೆಳೆಯೋದು. ಇಲ್ಲಿರೋರಿಗೆ ನೀವು ಒಂದು ಭೂಮಿ ಕೊಡದಲೇ ಇಂಡಸ್ಟ್ರಿಯಲ್ಲೆಲ್ಲ ಕಿತ್ಕೊಂಡು ಆಂಧ್ರ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ತೆಲಂಗಾಣ ಮತ್ತು ಆಂಧ್ರ ತಮಿಳ್ನಾಡು ಕಡೆ ಹೋಗ್ತಾ ಇದ್ದಾರೆ. ಬರೋವಂಥ ಇಂಡಸ್ಟ್ರಿಗಳು 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದವ್ರೆ ಅಂತೇಳಿ ಜಿಮ್ ಆದಾಗ ಹೇಳಿದ್ರು. ಇದುವರೆಗೂ 1 ಲಕ್ಷ ಕೋಟಿನೂ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಎಲ್ಲ ಅಧಿಕಾರಿಗಳು ಎಲ್ಲ ಕೈಗಾರಿಕೋದ್ಯಮಗಳು ಇವತ್ತು ಉಗಿತಾ ಇದ್ದಾರೆ. ಇಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ, ಕೈಗಾರಿಕೆ ಫ್ರೆಂಡ್ಲಿ ಇಲ್ಲ ಇಲ್ಲಿ. ಅದರಿಂದ ನಾವು ಯಾರು ಇಂಡಸ್ಟ್ರಿ ಮಾಡಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ಇದೆ. ಕೈಗಾರಿಕೆ ಲ್ಯಾಂಡ್ ಕೊಡೋದ್ರಿಂದ ಹಿಡಿದು ಸಿಂಗಲ್ ವಿಂಡೋ ಬೇಸಿಸಲ್ಲಿ ನಮಗೆ ಇಂಡಸ್ಟ್ರಿಗಳಿಗೆ ಸೈಟ್ಗಳನ್ನು ಜಾಗಗಳನ್ನು ಅಲಾಟ್ ಮಾಡಲ್ಲ ಅನ್ನೋದು ದೂರು ಸಾಕಷ್ಟು ಇವತ್ತು ಸರ್ಕಾರದ ಮೇಲಿದೆ. ಅವ್ರನ್ನೇ ಕೇಳಿ ಪರಮೇಶ್ ಸಾಹೇಬ್ರು, ನನ್ನ ಕೇಳಿದ್ರೆ ನೀವು ಅವ್ರು ಮಾಡಬೇಕು ಅಂತಿರೋರು ಅವರು. ನಾವು ಇವತ್ತು ಆರೋಪ ಮಾಡಿದ್ದೇವೆ, ಯಾರ ಇಂಡಸ್ಟ್ರಿಯಲ್ ಅಲ್ಲ, ಇದು ಡೆವಲಪ್ಮೆಂಟ್ಗಲ್ಲ, ಇದು ರಿಯಲ್ ಎಸ್ಟೇಟ್ಗೆ ಅಂತ. ಇಲ್ಲ, ನೀವೇ ರಿಸರ್ಚ್ ಮಾಡಿರಿ. ಮೀಡಿಯಾದವರು ನಮ್ಮ ಸ್ನೇಹಿತರು ನೀವು ಇದೀರಲ್ಲ, ನೀವು ರಿಸರ್ಚ್ ಮಾಡಬೇಕಿದು ಯಾಕೆ ಇದನ್ನು ಮಾಡ್ತಾರೆ, ಇದ್ರ ಹಿಂದೆ ಏನಿದೆ. ಅವ್ರು ಹೇಳಿದ್ದಾರೆ ಇಲ್ಲಿ ಕೈಗಾರಿಕೆಗೆ ಬೇರೆ ಬೇರೆ ದೇಶದವ್ರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ. ಬೆಂಗಳೂರು ಅಂತ ಅಂದ ತಕ್ಷಣ ಬ್ರ್ಯಾಂಡೆಡ್ ನೇಮಿಗೆ ಬರ್ತಾರೆ ಅಂತ. ಯಾವನೇ ಇನ್ವೆಸ್ಟ್ ಮಾಡಬೇಕಾದ್ರೆ ದೊಡ್ಡ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು, ಫಾರಿನ್ ಕಂಪನಿಗಳು 100 ಸಲ ಯೋಚನೆ ಮಾಡೋದು. ಎಷ್ಟು ದೂರ ಇದೆ, ಇಲ್ಲೇನು ವಾಟರ್ ಫೆಸಿಲಿಟೀಸ್ ಏನಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಷ್ಟು ದೂರ ಇದೆ, ಶಿಪ್ಮೆಂಟ್ ಎಲ್ಲಿದೆ, ಪೋರ್ಟ್ ಎಷ್ಟು ದೂರ ಆಗುತ್ತೆ, ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ, ಎಲ್ಲವನ್ನ ನೋಡೇ ಜನ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಹೇಗಿದೆ, ಇವೆಲ್ಲ ಆಧಾರದ ಮೇಲೆ ಇಂಡಸ್ಟ್ರಿಗಳು ಗ್ರೋತ್ ಆಗೋದು. ತುಮಕೂರು ಜನನ ಯಾಮಾರ್ಸಂತ ಕೆಲಸ ಆಗ್ತಾ ಇದೆ. ಯಾಮಾರಿಸ್ತಾ ಇದ್ದಾರೋ, ಮಕ್ಕಳು ಟೋಪಿ ಹಾಕ್ತಿರೋ, ನಾನು ಪರಮೇಶ್ ಸಾಹೇಬ್ರು ನಮ್ಮ ಸ್ನೇಹಿತರು, ನಾವು ಅದನ್ನೆಲ್ಲ ಮಾತಾಡಲ್ಲ. ಬಟ್ ಅವ್ರನ್ನೇ ಕೇಳಿ, ಯಾಕೆ ನಿಮ್ಮ ಬೆಂಗಳೂರು ಅನ್ನೋ ನಾರ್ತ್ ಅನ್ನೋದು ಏನು ಡಿ ಕೆ ಶಿವಕುಮಾರ್ ಕಾಂಪಿಟೇಷನ್ನ, ಅವರು ರಾಮನಗರ ಜಿಲ್ಲೆನ ಬೆಂಗಳೂರು ಸೌತ್ ಅಂತ ಮಾಡಿದ್ರು. ನಾನು ಈಗ ಏರ್ಪೋರ್ಟ್ ಹಂಗೆ ಆಯ್ತು ಸರ್, ಒಂದು ಕಡೆ ರಾಮನಗರಕ್ಕೆ ಹೋಗಬೇಕು ಅಂತ, ಒಂದು ಕಡೆ ತುಮಕೂರಿಗೆ ಬರಬೇಕು ಅಂತ. ನೋಡ್ರಿ, ಏರ್ಪೋರ್ಟು ಕೇಳ್ರಿ, ಇವೆಲ್ಲ ಏರ್ಪೋರ್ಟ್ಗಳು, ಇವೆಲ್ಲ KSRTC ಬಸ್ ಸ್ಟ್ಯಾಂಡ್ಗಳು ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲ. ಬೇಕಾದ್ರೆ ಎಳೆದ್ಬಿಡುವ ಜನ ಹೋಗೋ ಕಡೆ ಇದು ಏರ್ಪೋರ್ಟ್. ಇವೆಲ್ಲ ಜನ ಒಂದು ಏರ್ಪೋರ್ಟ್ನ ನಿರ್ಮಾಣ ಮಾಡಿದ್ರೆ ಮಿನಿಮಮ್ ಒಂದು 5,000, 10,000, 20,000 ಜನ ಟ್ರಾವೆಲ್ ಮಾಡಬೇಕು. ಅಂದರೆ ಬ್ಯಾಂಗ್ಳೂರ್ ಈಸ್ ದಿ ಪೊಟೆನ್ಷಿಯಲ್ ಏರಿಯಾ ಫಾರ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಒಂದು ಏರ್ಪೋರ್ಟಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಏರೋಪ್ಲೇನ್ಗಳು ಆಡ್ತಾ ಇವೆ. ಅದಕ್ಕೆ ಅಲ್ಲಿ ಲೋಡ್ ಜಾಸ್ತಿ ಆಗಿದೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಮಾಡಬೇಕು ಅಂತ. ಬ್ಯಾಂಗ್ಳೂರಲ್ಲಿರುವಂಥ ಜನ ನಿಯರ್ ಬೈ ಎಲ್ಲಿ ಹೋಗ್ತಾರೆ 1 ಅವರಲ್ಲಿ ಅವರು ಟ್ರಾವೆಲ್ ಮಾಡಿ ರೀಚ್ ಆಗಬೇಕು. ಬೆಂಗಳೂರಿಂದ ಹೊರಟ್ರೆ 1 ಗಂಟೆ ಒಳಗಡೆ ರೀಚ್ ಆಗಬೇಕು. ಬ್ಯಾಂಗ್ಳೂರು ಟು ತುಮಕೂರು 2 ಅವರ್ಸ್ ಜರ್ನಿ ಇದೆ. 2 ಅವರ್ಸ್ ಜರ್ನಿ ಇದ್ದರೆ ಯಾರು ಬರ್ತಾರೆ? ನಿಯರೆಸ್ಟ್ ಬೈ ಯಾವುದೋ ಹೊಸೂರಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ತಮಿಳ್ನಾಡಲ್ಲಿ ಬಾರ್ಡರ್ಲಿರೋಂಥ ಹೊಸೂರಿಗೆ ಹೋಗ್ತಾರೆ. 1 ಅವರ್ ಜರ್ನಿ ಅದು. ಹೊಸೂರು 40 ಕಿಲೋಮೀಟ್ರ್ ಇದೆ. ಅದಕ್ಕೆ ಫೀಸಿಬಿಲಿಟಿ ಬರಬೇಕದು. ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟರ್ ಬರಬೇಕಾದ್ರೆ ಏರ್ಪೋರ್ಟ್ಗಳನ್ನು ಅವನು ಫೀಸಿಬಿಲಿಟಿ ನೋಡ್ತಾನೆ, ಎಷ್ಟು ಜನ ಬಂದು ಹತ್ತುತ್ತಾರೆ, ಎಷ್ಟು ಜನ ಇಳಿತಾರೆ, ಇದ್ರ ಮೇಲೆ ಆಧಾರದ ಮೇಲೆ ಏರ್ಪೋರ್ಟ್ಗಳು ಮಾಡ್ತಾರೆ. ಯಾರೋ ಸುರೇಶ್ ಗೌಡರು ಹೇಳಿದ್ರೆ, ಪರಮೇಶ್ ಸಾಹೇಬ್ರು ಹೇಳಿದ್ರು, ಜಯಚಂದ್ರ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅಂತ ಮಾಡೋವಂಥದ್ದಲ್ಲ ಏರ್ಪೋರ್ಟ್ಗಳು. ಅದರಿಂದ ಇವೆಲ್ಲ ನಮ್ಮ ಚಿಂತನೆಗಳು ಮತ್ತು ಇಮ್ಯಾಜಿನೇಷನ್ ಮೀರಿ ಆಗುವಂಥ ಟೆಕ್ನಾಲಜಿ ರಿಪೋರ್ಟ್ಗಳು. ಅದು ಆಧಾರದ ಮೇಲೆ ಏರ್ಪೋರ್ಟ್ಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ನಿರ್ಮಾಣ ಆಗ್ತವೆ.